ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ಬಾಲ್ ಗೆಲ್ಲೋಕೆ 6 ರನ್ ಬೇಕು. ಬೌಲರ್ ಓಡಿ ಬರ್ತಿದ್ದಾನೆ. ಇಡೀ ದೇಶ ಉಸಿರು ಬಿಗಿ ಹಿಡಿದು ಕುಂತಿದೆ. ಬ್ಯಾಟ್ಸ್ಮನ್ 6 ಹೊಡೆದ ಕೂಡಲೇ ನೀವು ಕುಣಿದು ಕುಳಿಸ್ತೀರಿ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ? ಆ 6 ಹೊಡೆಯೋದು ಮೊದಲೇ ಫಿಕ್ಸ್ ಆಗಿದ್ರೆ, ನೀವು ಯಾವುದನ್ನ ಎಮೋಷನ್ ಅಂತ ಅನ್ಕೊಂಡಿದ್ದೀರೋ ಅದು ಬರೀ ಒಂದು ಬಿಸ್ನೆಸ್ ಡೀಲ್ ಆಗಿದ್ರೆ, IPL ಅಂದ್ರೆ ಬರೀ ಕ್ರಿಕೆಟ್ ಅಲ್ಲ, ಇದು ಸಾವಿರಾರು ಕೋಟಿ ರೂಪಾಯಿ ಸೃಜನ ಅಡ್ಡೆ ಅಂತ ಅಂದ್ರೆ ನೀವು ನಂಬ್ತೀರಾ? ಇವತ್ತಿನ ವಿಡಿಯೋದಲ್ಲಿ IPL ಹಿಸ್ಟರಿಯ ಆ ಕರಾಳ ಮುಖಗಳನ್ನ ವಿವರವಾಗಿ ಬಿಡಿಸಿ ಹೇಳ್ತೀನಿ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜೇಂದ್ರ ಕುಮಾರ್ ಕಲಾಲ್. IPL ಅಂದ್ರೆ ನಮಗೆ ಹಬ್ಬ ಇದ್ದಂಗೆ. ಆದ್ರೆ ಈ ಹಬ್ಬದ ಮೋಜಿನ ಹಿಂದೆ ಫಿಕ್ಸಿಂಗ್ ಅನ್ನೋ ಒಂದು ದೊಡ್ಡ ದೆವ್ವ ಅಡಗಿದೆ. 2008ರಲ್ಲಿ ಶುರುವಾದ ಈ ಲೀಗ್ ಎಷ್ಟೋ ಪ್ಲೇಯರ್ಸ್ ಗಳ ಲೈಫ್ ಅನ್ನ ಸೆಟಲ್ ಮಾಡಿದೆ. ಹಂಗೆ ಎಷ್ಟೋ ಜನರನ್ನ ಜೈಲಿಗೂ ಕಳಿಸಿದೆ. ಇವತ್ತು ನಾವು IPL ನಲ್ಲಿ ಫಿಕ್ಸಿಂಗ್ ಹೇಗೆ ನಡೆಯುತ್ತೆ, ಈ ಬುಕ್ಕಿಗಳು ಪ್ಲೇಯರ್ಸ್ ಗಳನ್ನ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಅನ್ನೋದನ್ನ ಡಿಟೇಲ್ ಆಗಿ ನೋಡೋಣ. ಪಾಯಿಂಟ್ ನಂಬರ್ 1, 2013ರ ಆ ಕರಾಳ ರಾತ್ರಿ ಈ ಸ್ಪಾಟ್ ಫಿಕ್ಸಿಂಗ್ ಅಂದ್ರೆ ಏನು? ನೋಡಿ ಸ್ನೇಹಿತರೆ, ಫಿಕ್ಸಿಂಗ್ ಅಂದ್ರೆ ಇಡೀ ಮ್ಯಾಚ್ ಸೋಲೋದು ಅಥವಾ ಗೆಲ್ಲೋದಲ್ಲ. ಅದನ್ನ ಸ್ಪಾಟ್ ಫಿಕ್ಸಿಂಗ್ ಅಂತಾರೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಓವರ್ ನಲ್ಲಿ ಇಷ್ಟೇ ರನ್ ಕೊಡ್ತೀನಿ ಅಥವಾ ಈ ಬಾಲ್ ನಲ್ಲಿ ಲೋ ಬಾಲ್ ಹಾಕ್ತೀನಿ ಅಂತ ಬುಕ್ಕಿಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ನಿಮ್ಗೆ ನೆನಪಿರ್ಬೋದು, 2013ರಲ್ಲಿ ಶ್ರೀಶಾಂತ್ ಒಂದು ಓವರ್ ಶುರು ಮಾಡೋ ಮುಂಚೆ ತನ್ನ ಪ್ಯಾಂಟ್ ನಲ್ಲಿ ಟವಲ್ ಸಿಕ್ಕಿಸಿಕೊಂಡಿದ್ದ. ಇದು ಬುಕ್ಕಿಗಳಿಗೆ ಕೊಟ್ಟ ಸಿಗ್ನಲ್, ನಾನು ರೆಡಿ ಇದ್ದೀನಿ, ಈಗ ನಾನು ಹೇಳಿದಂಗೆ ರನ್ ಕೊಡ್ತೀನಿ ಅಂತ. ಇದಕ್ಕೆ ಪ್ರತಿಯಾಗಿ ಸಿಕ್ಕಿದ್ದು ಕೋಟಿ ರೂಪಾಯಿ. ಬರೀ ಒಂದು ಟವಲ್ ನಿಂದ ಇಡೀ ಕ್ರಿಕೆಟ್ ವರ್ಲ್ಡ್ ನ ವಿಶ್ವಾಸವನ್ನೇ ಅಲ್ಲಾಡಿಸಲಾಗಿತ್ತು. ಪಾಯಿಂಟ್ ನಂಬರ್ 2, ಟೀಮ್ಗಳೇ ಬ್ಯಾನ್ ಆಗಿದ್ದವು. ಇಲ್ಲಿ ಬರೀ ಪ್ಲೇಯರ್ಸ್ ಅಷ್ಟೇ ಅಲ್ಲ, ಟೀಮ್ ಓನರ್ಸ್ ಕೂಡ ಇನ್ವಾಲ್ವ್ ಆಗಿದ್ರು. ಗುರುನಾಥ್ ಮೇಯಪ್ಪನ್ ಮತ್ತು ರಾಜಾ ಕುಂದ್ರಾ ಅವರ ಹೆಸರು ಕೇಳಿ ಬಂದಾಗ ಇಡೀ ದೇಶ ಶಾಕ್ ಆಯ್ತು. ಲೀಗ್ ನ ಫೇಮಸ್ ಟೀಮ್ಗಳಾದ CSK ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳನ್ನ 2 ವರ್ಷ ಬ್ಯಾನ್ ಮಾಡಿದ್ರು. ಅಂದ್ರೆ ನೀವೇ ಯೋಚನೆ ಮಾಡಿ. ಇಲ್ಲಿ ಮೇನ್ ವಿಷಯ ಏನಪ್ಪಾ ಅಂದ್ರೆ, ಫ್ಯಾನ್ಸ್ ಆದ ನಾವು ಆ ಟೀಮ್ಗಳಿಗೋಸ್ಕರ ಜಗಳ ಆಡ್ತೀವಿ, ರಕ್ತ ಕುದಿಸ್ಕೊಳ್ತೀವಿ. ಆದ್ರೆ ಅಲ್ಲಿ ಒಳಗಡೆ ನಡೆಯುವುದು ಬರೀ ದುಡ್ಡಿನ ಆಟ. ಪಾಯಿಂಟ್ ನಂಬರ್ 3, ಡಿಜಿಟಲ್ ಕಾಲದ ಹೊಸ ಜೂಜು, ಬೆಟ್ಟಿಂಗ್ ಆ್ಯಪ್ಗಳು. ಈಗಿನ ಕಾಲದಲ್ಲಿ ಫಿಕ್ಸಿಂಗ್ ರೂಪ ಬದಲಾಗಿದೆ. ಮೊದಲೆಲ್ಲ ಕದ್ದು ಮುಚ್ಚಿ ಮಾಡ್ತಿದ್ರು, ಆದ್ರೆ ಈಗ ನಿಮ್ಮ ಮೊಬೈಲ್ ನಲ್ಲೇ ಫ್ಯಾಂಟಸಿ ಸ್ಪೋರ್ಟ್ಸ್ ಹೆಸರಲ್ಲೇ ಜೂಜ್ ನಡೀತಿದೆ. ದೊಡ್ಡ ಸೆಲೆಬ್ರಿಟಿಗಳು ಬಂದು ಟೀಮ್ ಮಾಡಿ ರೊಕ್ಕ ಗೆಲ್ಲಿ ಅಂತ ಹೇಳ್ತಾರೆ. ಆದ್ರೆ ನೆನಪಿರ್ಲಿ, ಆ ಆ್ಯಪ್ಗಳು ಡಿಸೈನ್ ಆಗಿರೋದೇ ಅವರು ಲಾಭ ಮಾಡ್ಕೊಳ್ಳಿಕ್ಕೆ, ನೀವು ಗೆಲ್ಲೋಕಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳ್ಬೇಕಂದ್ರೆ, ಬೇರೆಯವ್ರು ರೊಕ್ಕ ಮಾಡಕ್ಕೆ ನೀವು ಯಾಕೆ ಇಷ್ಟು ಕಷ್ಟದ ರೊಕ್ಕ ತಗೊಂಡೋಗಿ ಸುರಿತೀರಿ? ನೋಡ್ರಿ ಸ್ನೇಹಿತರೆ, IPL ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದನ್ನ ಆಟವಾಗಿ ಮಾತ್ರ ನೋಡ್ರಿ. ಪ್ಲೇಯರ್ಸ್ ಮೇಲೆ ಬ್ಲೈಂಡ್ ಆಗಿ ನಂಬಿಕೆ ಇಡೋ ಮೊದಲು ಇಷ್ಟೆಲ್ಲ ಇತಿಹಾಸ ಇದೆ ಅನ್ನೋದು ನೆನಪಿರ್ಲಿ. BCCI ಎಷ್ಟೇ ಸ್ಟ್ರಿಕ್ಟ್ ರೂಲ್ಸ್ ತಂದ್ರು ಈ ಸಾವಿರಾರು ಕೋಟಿ ಹರಿಯೋ ಜಾಗದಲ್ಲಿ ಭ್ರಷ್ಟಾಚಾರ ಪೂರ್ತಿ ನಿಲ್ಲೋಕೆ ಸಾಧ್ಯನೇ ಇಲ್ಲ. ನಿಮಗೇನು ಅನ್ಸುತ್ತೆ? IPL ಈಗಲೂ ಪೂರ್ತಿ ಕ್ಲೀನ್ ಆಗಿದೆಯಾ ಅಥವಾ ಈಗಲೂ ತೆರೆಮರೆಯಲ್ಲಿ ಫಿಕ್ಸಿಂಗ್ ನಡೀತಿದೆಯಾ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.